ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜೂನ್ 14 ಮತ್ತು 15ನೇ ತಾರೀಕಿನಂದು ಸೋಮಾವತಿ ಅಮಾವಾಸ್ಯೆ ಬಂದಿದೆ. ಈ ಒಂದು ಸೋಮಾವತಿ ಅಮಾವಾಸ್ಯೆ ಕಳೆದ ನಂತರ ಮೀನ ರಾಶಿಯವರ ಒಂದು ಭವಿಷ್ಯ ಹೇರಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, 3ನೇ ಮನೆಯಲ್ಲಿ ಗುರುವಿನ ಸ್ಥಾನ ಇರೋದ್ರಿಂದ ಕೆಲಸದ ವಿಚಾರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಎಷ್ಟೇ ಕಠಿಣ ಸವಾಲು ಬಂದರೂ ಸಹ ಅದು ಧೈರ್ಯವಾಗಿ ಎದುರಿಸಿಕೊಳ್ತೀರಿ. 12ನೇ ಮನೆಯ ಒಂದು ಶನಿಯ ಪ್ರಭಾವದಿಂದ ದೂರದ ಊರಿಗೆ ಟ್ರಾನ್ಸ್ಫರ್ ಆಗುವಂತ ಲಕ್ಷಣ ಕಾರ್ಯಗಳು ಬಹಳ ಇದೆ. ನೆಕ್ಸ್ಟ್ ಆರ್ಥಿಕ ಪರಿಸ್ಥಿತಿ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆದಾಯದ ಅರಿವು ಚೆನ್ನಾಗಿದ್ರು ಸಹ 12ನೇ ಮನೆ ಶನಿಯು ಖರ್ಚುಗಳು ಹೆಚ್ಚು ಮಾಡುವಂತ ಸಾಧ್ಯತೆಗಳು ಬಹಳ ಇದೆ. ಲಾಟ್ರಿ, ಶೇರ್ ಮಾರ್ಕೆಟ್, ಜೂಜು ಇತ್ಯಾದಿಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹಣ ಹೂಡಿಕೆ ಮಾಡುವುದು ಬೇಡ. ಇನ್ನು ವ್ಯವಹಾರಿಕ ವಿಚಾರದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಯಾರೆಲ್ಲ ಒಂದು ಆನ್ಲೈನ್ ಬಿಸ್ನೆಸ್, ಇಂಪೋರ್ಟ್ ಎಕ್ಸ್ಪೋರ್ಟ್, ವಿದೇಶಿ ಬಿಸ್ನೆಸ್ ಗಳಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಹೆಚ್ಚಿನ ರೂಪದಲ್ಲಿ ಲಾಭ ದೊರೆಯುವಂಥದ್ದು. ವ್ಯಾಪಾರದಲ್ಲಿ ನೀವು ಹಾಕುವಂತ ಕಠಿಣ ಪರಿಶ್ರಮಗಳಿಗೆ ಪ್ರತಿಫಲ ತಡವಾಗಿದ್ರೂ ಸಹ ಖಂಡಿತ ಸಿಗುವಂಥದ್ದು. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಒಡ ಹುಟ್ಟಿದವರೊಂದಿಗೆ ಇರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಚರ್ಚೆಯ ಮುಖಾಂತರ ಬಗೆಹರಿದು ಹೋಗುವಂಥದ್ದು. ಕುಟುಂಬದಲ್ಲಿ ಸದಾಕಾಲ ನೆಮ್ಮದಿಯ ಒಂದು ವಾತಾವರಣ ಇರುವಂಥದ್ದು. ಆದರೆ ನಿಮ್ಮ ರಾಶಿಯಲ್ಲಿ ರಾಹು ಇರುವುದರಿಂದ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ಭಿನ್ನಾಭಿಪ್ರಾಯ ಬರುವಂತ ಸಾಧ್ಯತೆಗಳು ಬಹಳ ಇದೆ. ವಾದ ವಿವಾದಗಳಿಗೆ ಹೋಗದೆ ಆದಷ್ಟು ಸೌಮ್ಯವಾಗಿರಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿಯ ಪ್ರಭಾವ ಹಾಗೂ ಲಗ್ನದಲ್ಲಿ ರಾಹು ಇರೋದ್ರಿಂದ ಮಾನಸಿಕ ಒತ್ತಡ ಹೆಚ್ಚಾಗುವಂಥದ್ದು, ಅತಿಯಾದ ಯೋಚನೆ ಹಾಗೂ ನಿದ್ರಾಹೀನತೆ ಕಾಡುವಂತ ಸಾಧ್ಯತೆಗಳು. ಈ ಒಂದು ರಾಶಿಯವರ ಒಂದು ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಸೋಮವಾರದಂದು ಶಿವನಿಗೆ ಜಲಾಭಿಷೇಕ ಮಾಡಿ ಓಂ ನಮೋ ಶಿವಾಯ ಎನ್ನುವ ಮಂತ್ರವನ್ನು 21 ಬಾರಿ ಜಪಿಸಿ, ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪ ಹಚ್ಚಿ ಹನುಮಾನ್ ಚಾಲೀಸ್ನ ಪಠನೆ ಮಾಡಿ, ಗುರುವಾರದಂದು ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣನ್ನ ಅರ್ಪಣೆ ಮಾಡಿ. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ 1, 3 ಹಾಗೂ 7. ಇದಾಗಿತ್ತು ಒಂದು ಮೀನ ರಾಶಿಯವರ ಸೋಮಾವತಿ ಅಮಾವಾಸ್ಯೆಯ ನಂತರ ಭವಿಷ್ಯ. ನಿಮ್ದು ಕೂಡ ಮೀನ ರಾಶಿ ಆಗಿದ್ದರೆ ಓಂ ನಮೋ ಶಿವಾಯ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂತಾದ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮಾನಸಿಕ ಒತ್ತಡ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ ಕೆಳಗೆ ಕಾಣುವ ನಮ್ಮ ನಂಬರ್ಗೆ ಸಂಪರ್ಕಿಸಿ ಹಾಗೂ ನೇರವಾಗಿ ಬಂದು ಭೇಟಿ ಮಾಡಿ. ಧನ್ಯವಾದಗಳು.